ಇರುವಂತಹ ಸ್ಥಳ ಶುಂಭನಿ ಶುಂಭನಿ ಓಲಗವಿತ್ತ ವಿಚಾರ ಅನೇಕವಿದೆ ಆಲಿಸಬೇಕು. ಶುಂಭನ
ಶೋಣಿತಾಪುರದ ಪಟ್ಟಬಂದೇರು ವಿಜೃಂಭಿಸುತ್ತಾ ಇದ್ದೇವೆ. ನಿಜ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ಅನುಜ, ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದವರಿದ್ದೇವೆ. ನಿಜ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಭೂಪಾಲಕರ ಅಲ್ಲಿ ಅಧಿಕಾರವನ್ನು ಪಡೆದವರಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಅಲ್ಲಿಯೂ ಅಧಿಕಾರವನ್ನು ಪಡೆದವರಿದ್ದೇವೆ. ಎರಡು ಲೋಕ ಸ್ವಾಧೀನವಾಗಿದೆ. ಉಂಟಲ್ಲ ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು ಎನ್ನುವಂತಹ ಉದ್ದೇಶದಿಂದ ಎರಡು ಲೋಕಗಳನ್ನು ಗೆದ್ದುಕೊಂಡವರು ನಾವು. ಮುಂದಿರುವುದು ನಕಲೋಕ. ನೇರವಾಗಿ ನಕಲೋಕವನ್ನ ಪ್ರವೇಶ ಮಾಡಿ ಕೊಡುವಪ್ಪಣೆ. ತಡ ಮಾಡುವುದು ಸರಿಯಲ್ಲ. ಚತುರಂಗ ಸೇನೆಯನ್ನು ಸಿದ್ಧಗೊಳಿಸು. ಏರಾಣ ನಾಲ್ಕು ಕಡೆ
ಆದೇಶವನ್ನಿರಿಸಿಕೊಂಡು ಹಾ, ದಿಗ್ವಿಜಯನ್ನು ಕೈಗೊಂಡವರು ಸಾಮಾನ್ಯದವರಲ್ಲ. ಯಾರು? ಶೋಣಿತಾಪುರದ ಅಧಿಕಾರಿ ಹಾ, ಶುಂಭಾಕ್ಯ ಅಂದರೆ ನಾನೇ. ನೀನೆಯಾ? ಒಂದು ಮಾತು ಹೇಳುತ್ತಾ ಇದ್ದೇನೆ, ಹಾ, ಸ್ವರ್ಗದ ಅಧಿಕಾರವನ್ನು ಬಿಟ್ಟುಕೊಟ್ಟೆ ಎಂದಾದ್ರೆ ಹಾ, ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟೆ. ಕೊಡದಿದ್ದಾರೆ. ಇಲ್ಲ, ನೀನು ಯಾದ್ರು ಹಾಕಿ ನಗವು ಎನ್ನ ಸೇರಿದೆ ಬಯಸಿ ಬಂದು ಕೋರದರು ಸಂಗಡಗೈಯ ಬಂದು ಶುಂಭ ಇಂದ್ರ. ದೇವಲೋಕದ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ದಿಗ್ವಿಜಯಕ್ಕಾಗಿ ಹೊರಟವ ನೀನು. ಕೊನೆಗೆ ಬಂದವ ದೇವಲೋಕಕ್ಕೆ ಶತಾತ್ವರವನ್ನು ಮಾಡಿ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಭಕ್ತಿ ರೂಪದಲ್ಲಿ ಪಡೆದ ಅಧಿಕಾರ ಇದು. ಇದನ್ನು ಯಾರಿಗೂ ಪಡೆಯುವ ಹಕ್ಕಿಲ್ಲ. ಆದಗರ ದೇವಲೋಕದ ಅಧಿಕಾರದ ಆಸೆಯಿಂದ ಬಂದ್ರೆ ಮಣ್ಣು ತಿನ್ನಿಸೇನು. ಯಾರು ನೀನು? ನಾನೇ. ದೇವಲೋಕದ ಅಧಿಕಾರಕ್ಕೆ ಬಂದ್ರೆ ಹಾ. ನೀನು ನಾನಂತ ನೋಡ್ಬೇಕಲ್ಲ. ಹಾ. ಚಾರು ಚತುರ್ಥಯ ಜಗಗಿ ಅಧಿಕಾರಿಯು ತಾನೆಂಬುದಕ್ಕೆ ಹೋರದ ತಂಗುರ ವಹಿಸಿ ಸುರವಾರವ ಪಾದದ ಗೆಳಿಸಿ ದುರ್ಮಹಾಪ್ರಭುಗಳಿಗೆ, ಮೂರು ಲೋಕದ ಒಡೆಯನಿಗೆ, ಚಾರು ಚತುರ್ದಶ ಪೂರ್ಣತಲ್ಲನ ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ಅಕ್ಕಯ್ಯ, ನೋಡಿದೆಯಾ ಸೇರಿರುವಂತಹ ಅಸುರವೀರರೆಲ್ಲರೂ ಹಾ, ಶುಂಭನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ನಿಜ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಹಾ, ಕೆಲವರು ಸ್ವರ್ಗಲೋಕದಲ್ಲಿ, ಹಾ, ಇನ್ನು ಕೆಲವರು ಪಾತಾಳದಲ್ಲಿ, ಹಾ, ಮಿಕ್ಕುಳಿದವರನ್ನೆಲ್ಲ ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ಹಾ. ವಿಜಯಾಸ್ತವನ್ನು ಆಚರಿಸೋಣ. ನಡೆಯೋಣ. ದುರುಳ ಶುಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ಆದಿನದಿ ಪುರುಗೂತನ ಕ್ಷಣ ನೆರವಿಯನ್ನು ತಗೊಂಡು ಚರಿಸುತ್ತ ಕಿರಿಕಾನದಿ ಏನ ಮಾಡಲಿ ಶೋಣಿತಾಪುರದ ಅಧಿಕಾರಿಗಳು ಸುಮ್ಮನಿಶಂಬರು ದೇವಲೋಕವನ್ನು ಪ್ರವೇಶ ಮಾಡಿದಾಗ ಅವರಲ್ಲಿ ಗುಣಗಾರವಾದ ಸಂಗ್ರಹವನ್ನು ನಡೆಸಿದವ ನಾನು. ಆದ್ರೆ ಕೈ ಸೋತಿದ್ದೇನೆ. ದೇವಲೋಕದ ಅಧಿಕಾರ ಅವರ ಸ್ವಾಧೀನವಾಗಿದೆ. ನಾವೀಗ ಎಲ್ಲೆಲ್ಲ ಅಳದಾಡುವ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿದೆ. ಆದ್ರೆ ಮಾಡುವುದೇನು? ಹಿಂದೆ ಮೈಸವದ ಕಾಲದಲ್ಲಿ ಅಮ್ಮನಾಡಿದ ಮಾತು, ಇನ್ನು ಮುಂದೆ ದುರ್ಯೋಧನರಿಂದ ಕಷ್ಟ ಬಂದ್ರೆ ತುಯಿನಗಿರಿಯನ್ನು ಏರಿ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿಕೊಳ್ಳಿ ಮಕ್ಕಳೇ, ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ. ಆದ ಕಾರಣವೇ ದೇವತೆಗಳನ್ನೆಲ್ಲ ಸೇರಿಸಿಕೊಂಡು ಬಂದು ನಿಂತ ಸ್ಥಳವೇ ತುಯಿನಗಿರಿ. ಭಕ್ತಿಯಿಂದ ಅಮ್ಮನನ್ನೇ ಧ್ಯಾನಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರೆಯ ಪೂಜಿಸಿದನು ಮಾಯೆಯ ರಾಜರಾಜೇಶ್ವರಿಯ ಚರಣ ಸರೋಜದ ಅನುಪಮ ಶಕ್ತಿಯು ನುತಿಸಿದ ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ ಅಮ್ಮ
ಏಳಯ್ಯ ಸುರಪಾಲ ಗೋಳು ಕೊಟ್ಟುವುದೇಕೆ ಯಾಕಯ್ಯ ಕೂಳ ಮಹಿಷ ನಿಮ್ಮನು ಹೌದಯ್ಯ ಸೋಲಿಸಿ ನಾಗವ ಆಡುತ್ತಲಿರಲು ಆತನನ್ನು ಕಾಲನಾಲಯಕ್ಕೆ ಅಟ್ಟಿದೇನು ಹೌದಯ್ಯ ಹೇಳಯ್ಯ ಸುರಪಾಲ ಸುರಪಾ ಸುರಪಾಲ ಅಮ್ಮ ಏಳಯ್ಯ ಹಾ ಎದ್ದೇಳು ಹ್ಮ್ ಧೈರ್ಯಸ್ಥನಾಗು ಹಾ. ಈ ಪುರದಲ್ಲಿ ಹಾ. ಲೋಕ ಕಂಟಕನಾಗಿ ಮೆರೆದಂತ ಹಾ. ದುರುಳ ಮಹಿಷನನ್ನು ಮತ್ತು ಹ್ಮ್. ಆತನ ಅನುಚರರಾದ ಕೆಟ್ಟ ರಕ್ಕಸರನ್ನೆಲ್ಲ ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ಹಾ ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಹೌದಮ್ಮ ಆದರೆ ಹಾ ಇಂದಿನ ದಿನ ಹ್ಮ್. ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ಹಾ ತುಹಿನಗಿರಿಯನ್ನೇ ಸೇರಿ ಹಾ. ಪ್ರಾಂಜಲವಾದ ಭಕ್ತಿಯ ಮೂಲಕವಾಗಿ ಜಗನ್ಮಾತೆಯಾದಂತ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಹೌದಮ್ಮ ಒಲಿದು ಹಾ. ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಹಾ. ಕಷ್ಟ ಬಂದಿದೆ ಎಂಬುದಾಗಿ ದಿಟ್ಟ. ಹಾ. ಯಾರಿಂದ ಯಾವ ರೀತಿಯಲ್ಲಿ ಹಾ. ಬಿತ್ತರಿಸಯ್ಯ. ಜನನಿ ಕೇಳ್ಬಿನ್ನಗ ಏನಾಯಿತಯ್ಯ ಧನುಜ ಮಹಿಷನಿಗಿಂತ ಘನಪರಾಕ್ರಮಿ ಶುಂಭನು ಹೌದೇ ಅನುವರದುಳು ಸುರರನು ಸೋಲಿಸುತ್ತ ಆ ಬಳಿಕ ನಾಕವನು ಪಾಲಿಪ ಕಳ್ಳನು ಹೌದೇ ಜನನಿ ಕಂದ ಅಮ್ಮ ತಾಯಿಯೇ ಸುರಪತಿ ನಮಗೆ ಬಂದ ಕಷ್ಟವನ್ನು ಏನೆಂದು ಭಿನ್ನಯಿಸಲಿ ಅಮ್ಮ ಏನಾಯಿತಯ್ಯ. ಶೋಣಿತಾಪುರದ ಅಧಿಕಾರಿಗಳು ಯಾರು ಧನುದೇವಿಯ ಮಕ್ಕಳು ಶುಂಭ ನಿಶುಂಭರಂತೆ ಇರಲಿ ಬಿಟ್ಟು ಹಾ, ಹ್ಮ್. ಸೇನೆಯನ್ನು ಕೂಡಿಕೊಂಡು ದೇವಲೋಕಕ್ಕೆ ಪ್ರವೇಶ ಮಾಡಿದಿರಮ್ಮ ಪರಿಣಾಮ ಅವರಲ್ಲಿ ಕಡಗೌರವದ ಸಂಗ್ರಮವನ್ನು ಕೊಟ್ಟವ ನಾನು ಆ ಬಳಿಕ ಕೈ ಸೋತು ಸ್ವರಲೋಕದ ಅಧಿಕಾರ ಅವರ ಸ್ವಾಧೀನವಾಗಿದೆ ಓಹೋ ನಾವೆಲ್ಲ ಎಲ್ಲೆಲ್ಲ ಅಲೆದಾಡೋ ಪರಿಸ್ಥಿತಿ ಒದಗಿದೆ ಅಮ್ಮ ಆ ದುಷ್ಟರಾದ ಶುಂಭ ನಿಶುಂಭರನ್ನೆಲ್ಲ ವಧಿಸಿ ಆ. ನಮ್ಮನ್ನೆಲ್ಲ ಪೊರೆಯಬೇಕಮ್ಮ ಕಾಪಾಡು. ಇದು ಭಯ ಕರುಣಿಸುತ್ತಲ ಭಯವನ್ನು ನುಡಿದಳು ಚೀರಿದು ಸಮಯದಿ ತರಿದು ದೈತ್ಯರ ಏನಮ್ಮ ನೆರಗಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಅಲ್ಲಿಯವರೆಗೆ ನಾವೆಲ್ಲಿರುವ ಮರೆಸಿ ನಿಜವನ್ನು ತುಗಿನ ಗಿರಿಯುಳ್ಳಗಿರಿಸಿ ನೋಡುವುದೆನ್ನ ಲೀಲೆಯ ಹೌದಯ್ಯ ಮರೆಸಿ ನಿಜವನ್ನು ತುಗಿನ ಗಿರಿಯುಳ್ಳಗಿರಿಸಿ ನೋಡುವುದೆನ್ನ ಲೀಲೆಯ ಹೌದಯ್ಯ ಶ್ರೀದೇವಿ ಮಹಾತ್ಮ ಲೀಲೆಯ ನಿಜ ನಿಜ ಹರ್ಷದಿಂದಲಿ ತ್ರಿದಶರಿಗರು ಶ್ರೀದೇವಿ ಹೌದಯ್ಯ ಕರುಣಿಸುತ್ತ ಅಭಯವ ನುಡಿದಳು ಮನಸರೊಡೆಯನೆ ಅಮ್ಮ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಹಾ ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ಹೌದಮ್ಮ ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ನಿಜ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಹಾ ಶುಂಭ ನಿಶುಂಭಾದಿ ಖಳರು. ಹೌದು ಯೋಚಿಸಬೇಡ ಚಿಂತಿಸಬೇಡ. ಹಾ. ಇನ್ನು ಕೆಲವು ದಿನಗಳಲ್ಲಿ ಹಾ. ಆ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ಹಾ. ನಿಮ್ಮ ಪಾಲಿಗೆ ಕ್ಷೇಮ ಹಾ. ನಾ ಒದಗಿಸಿಕೊಡುತ್ತೇನೆ. ಅಮ್ಮ ಕಂದ ಎಲ್ಲಿ ದೇವತೆಗಳು ಎಲ್ಲಿ ಸುರಪಾಲ ಆ. ನಮ್ಮನ್ನು ಕಂಡಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ಓಹೋ. ಆದ್ರೆ ನಾವು ಬದುಕಿ ಉಳಿಯುವುದಾದ್ರೂ ಹೇಗಮ್ಮ ಯೋಚಿಸಬೇಡ ಚಿಂತಿಸಬೇಡ. ಹಾ. ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಹಾ. ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ಹಾ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಹಾ. ಅದು ತುಹಿನಗಿರಿ. ಹಾ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಹಾ. ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ ಹಾ.
ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಅಳುವ ಸುಮನಸರಿಂಗೆ ಧೈರ್ಯವ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಏನ ಮಾಡಲಿ? ಕಳರ ಬಳಿಗೈದುತ ಗೆಲುವಣಿ ಅಸಾಧ್ಯ ಎಂದೆನುತ ಯಾವ ರೀತಿಯಲ್ಲಿ? ಕಳರ ಬಳಿಗೈದುತ ಗೆಲುವಣಿ ಅಸಾಧ್ಯ. ಅಸಾಧ್ಯ ಎಂದೆನ್ನುತ್ತ ಮತ್ತೇನ ಮಾಡಲಿ? ತಿಳಿದಳ ಕ್ಷಣದೊಳಗೆ ಇದುವೇ ಸರಿ. ಮೋಗದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎಂದೆನುತ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮ್ಮಾಗಿ ಆ ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಗಿಸಿ ಹರಿಯೇ ಮೋಗಿಸಿ ಹರಿಯೇ ಮೋಗಿಸಿ ಹರಿಯೇ ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ಕದಂಬವನದೊಳಂದು ಎಂದು ಯೋಚಿಸಿ ಮಹಮ್ಮಾಗಿ ದೈತ್ಯ ವೃಂದವ ಮೋಗಿಸಿ ತರಿಗೆ ಆ ಆ ಆ ಮಗಮಾಯೇ ಮಹಮಾಯೆ ಅಳುವ ಸುಮನಸರಿಗೆ ಅಭಯದ ವಚನವನಿದ್ದೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದೆ ಇರುವವರು ಯಾರೂ ಇಲ್ಲ. ದೂರ್ತ ಶುಂಭನನ್ನು ಆನೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಮದುವೆ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ
ನನ್ನದಾದಂತ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕಿ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದಿನ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ಜಗನ್ಮಾತೆಯಾದಂತ ನಾನೇ ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಂತ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ಸರಿ, ತುಹಿನಾದಿಯ ತಪ್ಪಲಿಗೆ ಸೇರಿದಂತ ಪ್ರದೇಶ ಇದು. ಹಿಮವತ್ ಪರ್ವತದ ತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಸಾಧ್ಯವಾದಂತಹ ದಟ್ಟಾರಣ್ಯ. ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾ ಕಾರ್ಯ ಆಗಲೇಬೇಕು. ಹಾಗಂತ ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ, ನನ್ನದಾದಂತ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತಾದ್ರೆ ಈ ವನ ಮಧ್ಯದಲ್ಲಿ ಜಗನ್ಮಾತೆಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಎಲ್ಲಿ ಎಂಬುದಾಗಿ ಸಂಕಲ್ಪ ಮಾಡಿದ್ದೆ. ಸರಿ, ಅಂಬರದಿಂದ ಕುಂಬಿಣಿ ಇಳಿತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಿದ್ದಾರೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ಈ ಜಗನ್ಮಾತೆಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಇರುವುದು ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬರಲಿ, ಒಂದೊಂದು ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಈ ಕೊಂಬಿನಿಯ ಭಾರವನ್ನು ಇಳಿಸಬೇಕಾದ್ದು ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕೆ ಬೇಕಾಗಿ ತಾನು ಗಂಧವನ್ನು ಮಾರುತ್ತಾನೆ ಕೊಟ್ಟಿದ್ದೇನೆ. ತಡ ಮಾಡದೆ ಕನಕ ದುಯ್ಯಾಲೇರ್ತೇನೆ. ಶುಂಭನ ನೇಮದಿಂದಾಗಿ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸಿದವು ಎಂದನುದ.
ಧೈರ್ಯ, ಮತ್ತೊಂದು ಮನೋವೇಗ. ಇಷ್ಟೇ ಅಲ್ವಲ್ಲ ನಮ್ಮ ಸಂಪಾದನೆ. ಮಧಮುಖ ರೂಪಿಣಿ ನಮ್ಮ ತಪಸ್ಸಿಗಳಿಂದ ವಿಧಾತ ಪ್ರೀತಿಯಿಂದ ಒಲಿದು ಒಟ್ಟದ್ದೇನು ಇದಿರಾದ ದೊಡ್ಡದ ಸದೈವ ಕಥೆ. ಆ ಮಧುಮಜ ನಿಂತಿರನು ಕಥಾ ದಂಡ ಕೈಗೆ ಬಂದ ಕ್ಷಣದಲ್ಲಿ ನಮ್ಮ ಉಭಯರ ಬಾಹುಗಳಲ್ಲಿ ಶಕ್ತಿ ಉಕ್ಕಾರುವುದಕ್ಕೆ ಪ್ರಾರಂಭವಾಯಿತು. ತೋಳ ತೀಟೆ ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಭೂಲೋಕ ಪಾತಾಳ ಸ್ವಾಧೀನ ಉಳಿದಿಹ ರಾಕ ಏರಿದವಾಗ ಸುಮ್ಮನ ಆಳ್ವಿಕೆ ಸುಮ್ಮ ಬರಲಿ ಯುದ್ಧಕ್ಕೆ ಬಂದದ್ದು ನಾರದ ಸಂಧಾನವಾಯಿತು. ಆ ಮತ್ತೆ ದಾನವ ಎಂಬುದನ್ನೇ ಬದೇ ನೇಮ ಶೋಣಿಯಲ್ಲ ಸಂಚರಿಸಿದರೆ ದಾನವರು ನಿರ್ವಾರವು ಕೊಟ್ಟ ನೇಮ ಅವನಾಚೆ ಪಾಲಿಸಿದೆವು. ಲೋಕ ಸಂಚಾರ ಹೋಳಿದವರು ನಮ್ಮ ಜೊತೆ ಆದ್ರೆ ತೆಗಳಿದವರ ತಲೆ ಕಡಿದಿದೆ. ಅಮ್ಮ ಹೆಚ್ಚಾಯ್ತಲ್ವಾ? ಹೌದಲ್ಲ ಏನು ಕುಡಿಯುವುದು? ಹಸಿವು 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 ತಿರುಗಾಟ ಹೆಚ್ಚಾಯಿತು. ಹುಡು ಕೂಡೋದಿಲ್ಲ. ಹಸಿವೆ ಬಾಯಾರಿಕೆ ಉಪಶಮನ ಆಗಬೇಕು. ಬೇಟೆ ಆಡುತ್ತಾ ಬಂದಾಗ
ಮೆಲುತಾನು ಮೆಲುತನಿ 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 ಜಗಿಯುತ್ತಾಯೇ ಎಲರಿಗೊಡ್ಡುತ್ತ ಎಲರಿಗೊಡ್ಡುತ್ತ ತನು ಶ್ರಮವ ಕಳೆವೆ ಎಂದೆನು ತಾಗ ಇದು ಆಗ್ಲೇ ಆಗ 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 ತನು ಶ್ರಮವ ಕಳೆವೆ ಎಂದೆನು ತಾಗ ಆಗ ಬರಲು 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 ಕದಂಬವನದಿಗೆ ಖಳರು ಮೃಗಮಾಂಸವನು ಮೆಲುದಲಿ 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 ಜಗಿಯುದ 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 ಖಳರು ಮೃಗಮಾಂಸವ ಮೆಲುದಲಿ ಮುಂಡಾ ಮುಂಡಾ ನೀನೇನು ಆ ಕಡೆ ಹೋದ ಮತ್ತಿನ್ನೇ ಬೇರೆ ಬೇರೆಯಾಗಿ ಹೋದ. ಅದು ಹೌದು ಹೌದು, ಜೊತೆಯಾಗಿ ಹೋದ್ರೆ ನನಗೂ ಸಿಗ್ಲಿಕ್ಕಿಲ್ಲ ನಿನಗೂ ಸಿಗ್ಲಿಕ್ಕಿಲ್ಲ ಏನೂ ಪ್ರಯೋಜನ ಇಲ್ಲ. ಹೌದು. ನೀನು ನೋಡಿದ್ರೆ ನಾನು ನೋಡ್ಬೇಕಾಗುತ್ತದೆ ಹೌದೌದು, ನಾನು ನೋಡಿದ್ರೆ ನೀನು ಬಿಡ್ಲಿಕ್ಕಿಲ್ಲ ಹೌದು, ಹೀಗೆ ಆಗುತ್ತದೆ ಮತ್ತೆ. ಹೌದು. ಅದಕ್ಕೆ ಬೇರೆ ಬೇರೆ ಆಗಿ ಹೋದ್ರೆ ತೊಂದರೆ ಇಲ್ಲ. ಹ. ಹೇಗೆ ನಿನ್ನ ಬೇಟೆ ಹೇಗೆ ಇದು ಅವರವರಿಗೆ ಆಯ್ತು. ಹೌದು ಹೌದು. ಏನು ತಿಂದೆ? ಅರ್ಜುನ ಬೇಟೆ! ಆ, ಈ ದಾರಿಯಾಗಿ ಮುಂದೆ ಹೋಗಿರುವಂತಹ ಸಂದರ್ಭದಲ್ಲಿ ಮತಗಜಗಳ ಹೆಣ್ಣು ನನ್ನನ್ನು ಕಂಡು ಓಡೋದಕ್ಕೆ ಪ್ರಾರಂಭ ಮಾಡಿದವು. ಏನು ಮಾಡಿದೆ ಮತ್ತೆ ಓಡಿ ಹೋದೆ. ಹ. ಸೊಂಡಿಲಲ್ಲಿ ಹೇಳಿದೆ. ಗರಗರನೆ, ಗರಗರನೆ, ಗರಗರಗರನೆ ತಿರುಗಿಸಿ ಮುಂದೆ ಹಾಕ್ಬಿಟ್ಟು. ನನಗೆ ಅದು ಕೇಳಿತು ಹಿಂದೆಯಿಂದ ಗರನೆ ಗರಗರನೆ ಹಿಂದೋಳದಲ್ಲಿ ಹಾ, ಹಾ. ಹಿಂದಿನಿಂದ ಅದು ತಿರುಗಿಸಿದ ರಭಸ ಆ ರೀತಿ ಇತ್ತು. ಒಂದೇ ಪೆಟ್ಟು. ಅಪ್ಪಾಚಿ, ಅಪ್ಪಾಜಿ ಅಪ್ಪಾಚಿ, ಅಪ್ಪಾಜಿ ಅಪ್ಪಾಚಿಯನ್ನು ಮೃಗ ಪೆಟ್ಟಿನ ರಭಸ ನೆಲಸಮಾಗಿ ಹೋಗಿತ್ತು. ನದಿಯ ಪಾತೆಯಲ್ಲಿ ರಕ್ತ ಇಳಿದು ಹೋಗ್ತಾ ಇತ್ತು. ಏನು ಮಾಡಿದೆ ಇಲ್ಲಿ ಹಿಡಿದು ಕುಣಿದೆ. ಆ ಮತ್ತೆ ಇಷ್ಟೇ ದೊಡ್ಡ ಎಂತದು ಎಳುಬು, ಎಳುಬಲ್ಲ ಮಾಂಸ, ಎಳುಬನ್ನು ಬೇರೆಗೊಳಿಸಿದಂತಹ ಮಾಂಸದ ಮುದ್ದ ಮುದ್ದೆ ಮುದ್ದೆ ಇಷ್ಟೆಷ್ಟು ಬಾಯಿಗೆ ಹಾಕಿದೆ. ಉಳುಮ ನುಂಗಿದರೆ ಮತ್ತೆ ನೋಡಬೇಕಿತ್ತು ಅದು ಯಾರು ಇಷ್ಟಿಷ್ಟೇ ದೊಡ್ಡ. ನೀನು ಮೊದಲೇ ಹೇಳುವುದು ಎಂತದ್ದು ಅದೆಲ್ಲ ಇತ್ತು ಮೊದಲು ಮತ್ತೆ ಯಾವುದನ್ನು? ನಾನು ಹೋಗಲೇ ಅದೆಲ್ಲ ಇಲ್ವೇ ಇಲ್ಲ. ಹೌದಾ? ನನಗೆ ಸಿಗುವುದಿಲ್ಲ ನನಗೆ ಸಿಗುತ್ತದೆ ನನಗೂ ಗೊತ್ತುಂಟು. ಹಾ, ಹಾ, ಹಾ. ಸಿಕ್ಕಿದ ಮೇಲೆಲ್ಲ ಗೊತ್ತು. ಹಾ, ಹಾ. ಕೈ ಕಾಲು ಕೂಡ ಎಳುಬು ಎಲುಬು. ಇಷ್ಟೇ ಉದ್ದ. ಹಾ, ಹಾ. ನಾವು ತುಂಡು ಮಾಡಿಟ್ಟ ಹಾಗೆ ಹಾ, ಹಾ. ಬಾಯ ದವಡೆಗೆ ಸಿಕ್ಕಿಸಿದೆ. ಹಾ. ಕಟುಕುಟು ಕಟುಕುಟು ಏನ್ ಕಟು ಏನು ಕಟು? ಹಾ ಏನು ಕಟು ಏನು ಏನು ಕುಟು? ಚೂರ್ನಿಸಿ ನುಂಗಿದ್ದೇನೆ. ನನಗೆ ಹೊಟ್ಟೆ ತುಂಬಿ ಹೋಗಿದೆ. ನಿನ್ನ ಬೇಟೆಗೆ ಏನು ಸಿಕ್ಕಿತಣ್ಣ? ಓ ಈ ಹಾದಿ ಹಿಡಿದು ಮುಂದೆ ಹೋದೆ ಹಾ. ಒಂದು ಕೋಣ ಕೋಣ ಒಂದು ಹೌದು ನೋಡಿದ್ಯಾ ಸರಿಯಾಗಿ? ಸರಿ ನೋಡಿದ್ದೇನೆ ಹೌದಾ? ಹೇಗಿತ್ತು? ಒಬ್ಬ ಹಿಂದೆ ಮುಂದೆ ಎರಡು ಕೋಡು ಹಾ. ಕಪ್ಪು ಕೋಡು ಸುಮ್ಮನೆ ಬಿಡ್ತೇನೋ ಎಲ್ಲಿ ಹೋಗಬಾರ್ದು ಅಂತ ಕೋಣ ಎಳೆದು ಕಟ್ಟಿದ್ದೆ ಎಲ್ಲಿ ಹೋಗ್ಲಿಕ್ಕೆ ಕೋಣ ಕಟ್ಟಿದ್ದು ಮರಣ ಬಳ್ಳಿಯ ತೆಗೆದು ಏಯ್! ಕೋಣನನ್ನು ಕಟ್ಟಿ ಹಾಕಿದೆ ಆ ಬಳಿಕ ಎರಡು ಕೋಡನ್ನು ಹಿಡಿದೆ ಎಡಕ್ಕೆ ಬಲಕ್ಕೆ ಎಳೆದೆ ಮಾಂಸವನ್ನು ಹರಿದೆ ರಕ್ತವನ್ನು ಕುಡಿದೆ ನಮ ನಮನೆ ಮೆತ್ತೆ ಅಷ್ಟು ಹೊತ್ತಿಗಾಗುವಾಗ ನಮ್ಮ ಅಣ್ಣನ ನೆನಪಾಯ್ತು ಶುಂಭಗೆ ಈ ವಡೆ ಯಾವುದು? ಶುಂಭಗೆ ಈ ವಡೆ ಉಂಟಾ? ಏಯ್! ಶುಂಭಗೆ ಈ ವಡೆ ಈ ವಡೆ ಶುಂಭಗೆ ಈ ವಡೆ ನಲವಿನಿಂದಲೇ ತೆಗೆದಿರಿಸಿ ನೋಡು ಓಲಿಟ್ಟದ್ದು ಅದಕ್ಕೆ 4 ದಿವಸ ಕಳೆದ್ರು ಏನಾಗುವುದಿಲ್ಲ ಇನ್ನು ನೀನು ಕೈ ಹಾಕ್ಬೇಡ ಕೆಳಗಿನ ಗಂಡು
ಕಳೆದ್ರೆ ಅದರಲ್ಲಿ ಹುಳ ಆಗುತ್ತದೆ. ಹುಳ ಆಗ್ತದೆ. ಹುಳ ಆದ್ರೆ ಮತ್ತು ರುಚಿ. ಒಂದು ಮಾಂಸವನ್ನು ತಿನ್ನುವುದು, ಮತ್ತೊಂದು ಹುಳವನ್ನು ಜಗಿಯುವುದು. ಮಾಂಸದ ಮುದ್ದೆ, ಹುಳವನ್ನು ತಿನ್ನುವುದು. ಅಬ್ಬಾ. ನೀನು ಹುಳ ಅಂತ ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಹೌದು. ಯಪ್ಪ, ನಾನು- ಈಗಲೇ ತಿಂದು ಮುಗಿಸಬಹುದಿತ್ತು. ಹೊಟ್ಟೆ ತುಂಬಿದೆ. ಕಮಂಡ, ಕಮಂಡ. ಏಯ್, ಏನು? ಇದು ಆಗ- ಎಂತದ್ದು? ಇದು ಆಗಲೇ ಆಗ. ನಿನಗೆ ಎಷ್ಟು ಆಯಾಸ ಆದ್ರೆ ಎನ್ನಿಂದ ಹಿಡಿಯ? ಹೇಳುವಾಗ ತಪ್ಪ. ಅಬ್ಬಾ, ಸ್ವಲ್ಪ ಗಾಳಿ ಹಾಕು. ಸ್ವಲ್ಪ ಗಾಳಿ ಹಾಕು. ಗಾಳಿ ಹಾಕುದು. ಸ್ವಲ್ಪ ಹಾಕು. ಯಾರು? ನೀನು ನಾನು. ನೀನೇ ಹಾಕ್ಬೇಕು. ನಿನಗೆ? ನನಗೆ ನನ್ನಿಂದ ಆಗುದು. ಯಾಕೆ ಹಾಕ್ಬೇಕು? ನನ್ನಿಂದಾಗ. ಐ, ಎನ್ನಿಂದಾಗ? ಯಾಕೆ ಆಗ? ನಾನು ನೀನು ಜೊತೆಯಾಗಿ ಬೇಟೆಗೆ ಹೊರಟುವುದು. ಒಂದೇ ರೀತಿ ಬೇಟೆಯಾಡಿದ್ದೇವೆ. ಆಯಾಸ ಕೂಡ ಅಷ್ಟೇ ಒಂದೇ ರೀತಿಯಾಗಿದೆ. ಹಾಗಾಗಿ ನಾವೇ ನಮ್ಮ ಸೇವೆ ಮಾಡಿಕೊಳ್ಳುವುದರಲ್ಲಿ ಅರ್ಥ ಉಂಟಾ? ಇಲ್ಲ, ಇಲ್ಲ. ಇಲ್ಲ, ಇಲ್ಲ. ಆಗುವುದೂ ಇಲ್ಲ. ನೋಡು, ಇವತ್ತು ಯಾರು ಅಲ್ಲ, ಹ? ಒಂದು ಉಪಕಾರ ಮಾಡ್ತೀಯ. ಏನು? ಏನಾದ್ರೂ ಬೇರೆ ವ್ಯವಸ್ಥೆ ಇದ್ರೆ ಆ, ಅದೆಲ್ಲ ನಮಗೆ ಆಗ್ಲಿಕ್ಕಿಲ್ಲ. ಮತ್ತೆ ನೋಡು, ಇವತ್ತು ಯಾರಾದ್ರೂ ಸೇವೆಗೆ ಬಂದಿದ್ದಾರೆ ನೋಡು. ಸಣ್ಣ ಮುಂಡನ ಸೇವೆಗೆ ಯಾರ? ಯಾರಾದ್ರೂ ಸೇವೆ ಮಾಡ್ತಾವ. ನಮ್ಮ ಸೇವೆ ಮಾಡೋದು ಯಾರು? ನಾವು ಇದ್ದಲ್ಲಿ ಬರುವುದು ಬಿಡು, ತಲೆ ಹಾಕಿ ಮಲಗುವುದಿಲ್ಲ. ಅದಿಲ್ಲ, ಅದಿಲ್ಲ. ಅಂತವರು ನಾವು. ದೇವತೆಗಳಿಗೆ ನಾವು ಆಜ್ಞೆ ಮಾಡಬಹುದು. 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 ಅವರು ಮಾರಿ ಸಂತಾನಗಳು ಹೇಳಿದ ಸಮಯಕ್ಕೆ ಬರುವುದಿಲ್ಲ. ಬರುವುದಿಲ್ಲ. ಇಲ್ಲ. ಈ ಸಲ ಒಬ್ಬ ಬಂದ. ಬಂದಾನು ಹ. ನೋಡುವ. ಅವನಿಗೆ ಹೇಳು, ಆಜ್ಞಾಪನೆ ಮಾಡು. ತಲೆ ಮಾತ್ರ ಕಾಣುತ್ತಾ ಉಂಟು. ಹೌದೌದು. ಶರೀರ ಕಂಡ್ರೆ ಪರಿಚಯ ಆಗ್ತದೆ ಅಂತ. ಏನಾದ್ರೂ ಹೇಳಿ ಯಾರು ಅಂತ. ಬೀಸು. ವೇಷ ಮರೆಸಿದ್ದಲ್ಲ. ಅಲ್ಲಲ್ಲಲ್ಲ, ಮುಖ ನೋಡುವ ಗೊತ್ತಾಗ್ತದೆ. ಮರೆಸಿದ್ದಾದ್ರೆ ಬೀಸು, 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 ಬೀಸು. ಇಲ್ಲಿ ಬೀಸಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಈಗ ಬೀಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಇಲ್ವಾ ಅಂತ ಯಾರಿಗೆ ಗೊತ್ತಾಗುದು? ಗೊತ್ತಾಗಬೇಕು ಅಂತ ಆದ್ರೆ ಒಂದು ಎಲೆ ಕೂಡ ಅಲ್ಗಾಡುದಿಲ್ಲ. ಹೌದೌದು. ಏನು ಮಾಡುವ? ಏನು ಮಾಡುವ? ತಿರುಗಿ ನೋಡು. ಈಗಿನಾದ್ರಿ ತುತ್ತ ತುದಿ. ತಾಳುವದ ಸಮಯದಲ್ಲಿ ಕೇಳಿದೆ ನಲವಿನಿಂದ ಯಾಲೆಯಲಿ, ನಲವಿನಿಂದ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಕುಳಿತು ದೇವಿಯು ಮಾಡುತ್ತೀರ ಗಾಯನವ ಆಲಿಸುತ್ತ, ಗಾಯನವ ಆಲಿಸುತ್ತ, ಗಾಯನವ ಆಲಿಸುತ್ತ ವಿನಯ ಬಿಡಿತಿರುವ ವಾಣಿಗೆ ಬರೆಯಲಿ. ವೀಣೆಯ ಬಿಡಿದಿಬ್ಬ, ವೀಣೆಯ ಬಿಡಿದಿಬ್ಬ, ವೀಣೆಯ ಬಿಡಿದಿಬ್ಬ, ವೀಣೆಯ ಬಿಡಿದಿಬ್ಬ ವಾಣಿಗೆ ಬರೆಯಲಿ. ಕಾನನ ದಿನಗಾಗಿ ಬಂದು, ಕಾನನ ದಿನಗಾಗಿ, ಕಾನನ ದಿನಗಾಗಿ, ಕಾನನ ದಿನಗಾಗಿ ಬಂದು ಸಾನುರಗದುಳಿಂತು, 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 ಸಾನುರಗದುಳಿಂತು ಗಾನ ಪಾಡುವಳು, ಗಾನ ಪಾಡುವಳು, ಗಾನ ಪಾಡುವಳು, ಗಾನ ಪಾಡುವಳು, ಗಾನ ಪಾಡುವಳು, ಗಾನ ಪಾಡುವಳು. ಇದು ಏನು? ಇದು ಏನು? ಇದು ಏನೆಂಬುದರಿಗಾಗಿದ್ದು ಸಾನುರಗದುಳಿಂತು ಗಾನ ಪಾಡುವಳು, ಇದೇನೆಂಬುದರಿಗಬೇಕಿದ್ದು
ಇದ್ಯಾಕೆ ಮೇಲೆ? ಆಯಾಸ ಪರಿಹರಿಸುವುದಕ್ಕ ಹೌದಲ್ಲ? ಮೇಲೆ ಏರಿದ್ದು ಒಂದು ಗೊತ್ತುಂಟು. ಅಬ್ಬಾ ಇವನ ಸೇವೆ ಅಬ್ಬಬ್ಬಬ್ಬಬ್ಬಬ್ಬ! ಚಂಡಮುಂಡರು ಮೈ ಮರೆಯುವಂತಹ ಸೇವೆ. ಸೇವಕರಿದ್ದರೆ ಇಂತಹ ಸೇವಕರಿರಬೇಕು. ಹೌದೌದು. ಎಷ್ಟು ಬೇಕು ಅಷ್ಟಲ್ಲ, ಬೇಕಾದಷ್ಟು. ಹಾಯಾಗಿ ಬೀಸಿದ್ದಾನೆ, ಹೌದು. ಮಂದ ಮಂದವಾಗಿ ಬೀಸಿದ, ತಂಗಾಳಿಯಾಗಿ ಬೀಸಿದ 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 ಬೀಸಿದ. ಶ್ರಮಜಲೆಯಲ್ಲಿ ಹೋಯಿತು ಅಂತ ಗೊತ್ತಿಲ್ಲ. ತಮ್ಮ ಹೌದು. ಮತ್ತೊಮ್ಮೆ ಕೆಳಗಿಳಿದು ಬೇಟೆಯಾಡುವಂತ ಆಲೋಚನೆ ಮಾಡುವಾಗ ಅಬ್ಬಾ ಯಪ್ಪ, ಎಂತ ಸುಶ್ರಾವ್ಯವಾದ ಸ್ವರವೊಂದು ಕೇಳಿ ಗಾಯನ ನನಗೆ ಮಾತ್ರ ಅಲ್ಲ, ಮತ್ತೆ ನಿನಗೂ ಕೇಳಿಸಿದೆ. ಹೌದಾ? ಅದಕ್ಕೆ ನಿಲ್ಲು 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 ಅಂತ ಹೇಳಿದ್ದೀನಿ. ಅಮ್ಮ ಏನು ಆಲೋಚನೆ ಮಾಡು ನೀನು. ಏನು? ಒಂದು ಕಾಲದಲ್ಲಿ ಎಲ್ಲೋ ಇದ್ದಂತ ಚಂಡಮುಂಡರು ವಿಧಾತನ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇಯವಾದಂತ ವರಬಲವನ್ನು ಸಂಪಾದಿಸಿ ಮೂರು ಲೋಕವನ್ನು ಸ್ವಾಧೀನ ಮಾಡುವಲ್ಲಿವರೆಗೆ ನಿಂತವರು. ಸುಮ್ಮನೊಡನೆ ಕಾಳಗವನ್ನು ಏರುವಂತ ಸಂದರ್ಭದಲ್ಲಿ ಸಂಧಾನ ಮಾಡುವುದಕ್ಕಾಗಿ ಬಂದದ್ದು ದೇವ ಋಷಿಗಳನ್ನಂತ ನಾರದರು. ಆಲೋಚನೆ ಮಾಡು, ಚಂಡಮುಂಡರ ವರ್ಚಸ್ಸು ಎಷ್ಟು ಎತ್ತರಕ್ಕೆ ಏರಿದೆ ಅಂತ. ಮತ್ತೆ ಇಲ್ಲದಿದ್ರೆ ಒಬ್ಬ ರಕ್ಕಸರ ಸಂಧಾನ ಮಾಡ್ಲಿಕ್ಕೆ ದೇವ ಋಷಿ ನಾರದ ಬರಬೇಕು. ಸಾಮಾನ್ಯ ವ್ಯಕ್ತಿಗಳೇ ಯೋಗ್ಯತಾವಂತ. ಹಾಗಾದ್ರೆ ಆಲೋಚನೆ ಮಾಡು, ಅಷ್ಟು ಎತ್ತರವನ್ನು ಏರಿದಂತ ಚಂಡಮುಂಡರು ಕದಂಬವನದ ತುಹಿನಾದ್ರೆ ತುತ್ತ ತುದಿಯನ್ನು ಏರಿದ ಕ್ಷಣ ಕೇಳಿದಂತ ಸ್ವರಕ್ಕೆ ಕೆಳಗಿಳಿಬೇಕು. ನಮ್ಮ ಬಗ್ಗೆ ನಾವೇ ಹೇಳಿಕೊಳ್ಳಬಾರದು ಎನ್ನುವ ಹಾಗೆ ಇಷ್ಟದವರೆಗೆ ಸುಮ್ಮನೆ ಇದ್ದ. ನನಗೆ ಅದೆಲ್ಲ ತಲೆ ಬೀಸಿ. ಏರಿದ ಚಂಡಮುಂಡರನ್ನು ಇಳಿಸಬೇಕು ಅಂತಾದ್ರೆ ಯಾರಿರಬಹುದು? ಯಾರಿರಬಹುದು? ನನಗೆ ಗೊತ್ತಾಯ್ತು. ಅದಕ್ಕಿಂತಲೂ ಸ್ವಲ್ಪ ಮೇಲೆ ಉಂಟು. ಇದು ಅವಳೇ ಬಂದದ್ದು. ಇದು ಅವಳೇ ಬಂದದ್ದು. ಯಾರು? ವೀಣಾಪಾಣಿ, ಕಲ್ಯಾಣಿ, ಶಾರದಾಮಣಿ, ಬ್ರಹ್ಮಣ ರಾಣಿ, ಅವಳೇ ಬಂದದ್ದು. ಸತ್ಯಲೋಕೇಶನ ಮಡದಿಯಾದಂತಹ ವಾಣಿದೇವಿ ಬಂದು ಹಾಡುವುದು ಎಂದು ಹೇಳುವುದೇನು? ಖಂಡಿತ ಸಾಧ್ಯವಿಲ್ಲ. ಯಾಕಿಲ್ಲ? ದಿನವೊಂದಕ್ಕೆ ಅದೆಷ್ಟು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ತನ್ನ ಕಾಯಕದಲ್ಲಿ ತೊಡಗಿಕೊಂಡಾಗ ಸರಳ ಮಾತೆಯ ಸಹಕಾರ ಎಷ್ಟು ಹೊತ್ತಿಗೂ ನಿರಂತರವಾಗಿ ಪಕ್ಕದಲ್ಲಿ ಇದ್ದುಕೊಂಡು ನಡೆಯಲೇಬೇಕು. ಇಲ್ಲ ಅಂತಾದ್ರೆ ಸೃಷ್ಟಿ ಕಾರ್ಯ ಅಸ್ತವ್ಯಸ್ತವಾಗಿ ಹೋಗಬಹುದು. ಉಂಡಾ ಬಹುಶಃ ಹೀಗಿರಬಹುದು. ಹೇಗೆ? ಅವನಿಗೆ ಎಷ್ಟಿದ್ರು 84ಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಆಗುವುದಿಲ್ಲ. ಹೌದು. ಈ ಸಲ ಸೃಷ್ಟಿ ಮಾಡಿ ಮಾಡಿ 84 ಲಕ್ಷ ಆಯ್ತು ಅಂತ ಕಾಣುತ್ತದೆ. ಹಾಗಾಗಿ ಸುಮ್ಮನಿದ್ದ. ಆ ಸಂದರ್ಭದಲ್ಲಿ ಶಾರದಗೆ ಪಕ್ಕನೆ ತಲೆಗೆ ಹೋಯ್ತು, ನನ್ನವರಿಗೆ ಹೇಗೂ ಸೃಷ್ಟಿ ಮಾಡ್ಲಿಕ್ಕಿಲ್ಲ. ಪಾಪ ಅವತ್ತು ಚಂಡಮುಂಡರು ಕೇಳುವಾಗ ಬ್ರಹ್ಮದೇವರು ಒಬ್ಬರೇ ಕೊಟ್ಟದ್ದು, ನಾನು ಏನೂ ಚಂಡಮುಂಡರಿಗೆ ಕೊಡ್ಲಿಲ್ಲ. ಈ ಸಲ ಆದ್ರೂ ಒಂದು ಚಂಡಮುಂಡರಿಗೆ ಏನಾದ್ರೂ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿ ಶಾರದ ದೇವಿಲಿಗೆ ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇತ್ತಿಷ್ಟು ಸೃಷ್ಟಿ ಮಾಡಬೇಕು ಅನ್ನೋ ಹಾಗೆ ಮೂಲದಿಂದಲೇ ಬರೆದು ಹಾಕಿದ್ರೆ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಬಿಡು, ಅವಳಲ್ಲ 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 ಹಾಗೆಂದು ಕೇಳುತ್ತಾ ಇದೆಯಲ್ಲ. ಹೌದೌದು. ಯಾರು 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 ಯಾರು? ದೇವಲೋಕದ ಗಾಯಕ ಗಾಯಕ ತುಂಬುರ ತುಂಬುರ ತುಂಬುರ್ ತುಂಬುರ್ ಕುಂಬುರ ತುಂಬುರ್ ತುಂಬುರ್ ತುಂಬುರ ತುಂಬುರ. ಆ ತುಂಬುರ ಕುದುರೆ ಮುಖವನ್ನು ಹೊಂದಿದವ. ಹೌದು. ಏನು ಅವನ ಗಾಯನವನ್ನು ನಾವು ಕೇಳದೇ ಇದ್ದವ. ವಿಕಟ ನಗು ಯಾಕೋ? ಚಂಡಮುಂಡರ ಪ್ರವೇಶ ಆಗಿದೆ ಅಂತ ಗೊತ್ತಾದ್ರೆ ತುಂಬುರ ಬಂದನ ಈ ಕಡೆ. ಅವಲ್ಲ, ಅಲ್ಲ ತುಂಬುರ ಅಲ್ಲ, ಅವಲ್ಲ ಅವಲ್ಲ, ಹಾಗಲ್ಲ. ಹ? ಅದು ಅದು ಮತ್ತೆ ಕೇಳ್ತಾ ಉಂಟು. ಹೌದು. ಅವ ಇದ್ದಲ್ಲ, ಯಾರವ? ದೇವಋಷಿ ನಾರದ. ನೀನು ಸ್ವಲ್ಪ ಬಿಡಿಸಿ ಹೇಳು ಪುಣ್ಯಾತ್ಮ. ದೇವಋಷಿ ನಾರದ. ಹೌದು, ನೀನು ಹಾಗೆ ಹೇಳಬೇಕು. ಹೌದು. ಒಂದು ಮಾತ್ರ ಆಚೆ ಈಚೆ ಆದ್ರೆ ಸಮಸ್ಯೆ ಆಗುತ್ತದೆ. ಏನು ಆಗುವುದಿಲ್ಲ, ಹೇಳುವುದು ಸರಿಯಾಗಿ ಹೇಳಿದ್ದೇನೆ. ಅವನೇ ದೇವಋಷಿ ಅವನೇ ನಾರದ. ಕರೆದಲ್ಲಿಗೆ ಬಾರದ, ಗಾನವಿ ಶಾರದ, ಅವನವೇ ಶಾರದ, ನಿಂತಲ್ಲಿ ನಿಲ್ಲದ, ನಮ್ಮಲ್ಲಿ ದಯ ತೋರದ, ಅವ ಬರ್ಲಿಕ್ಕಿಲ್ಲ. ಎಂತದ ಶಾಪ ತಿರುಗಾಟ? ನಾರದನಿಗೆ, ನಿನಗೆ, ನಾರದನಿಗೆ ನೀನು ತಿರುಗಾಟ ಮಾಡಿದ್ರೆ ಹೆಚ್ಚಾಯ್ತು. ಹೌದು. ಹಾಗಾಗಿ ಹೇಗಿದ್ದಾನೆ ಅವ? ನಿಂತಲ್ಲಿ ನಿಂತಲ್ಲಿ ನಿಲ್ಲುವುದಿಲ್ಲ. ಅವಲ್ಲ ಅವಲ್ಲ, ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ, ಒಮ್ಮೆ ಇಲ್ಲಿ ಹೌದು. ಒಮ್ಮೆ ಎಲ್ಲೆಲ್ಲಿ ಹೌದು. ಎಲ್ಲೆಲ್ಲಿ ಇದ್ದಂತೆ ಗೊತ್ತಾಗುದಿಲ್ಲ. ಗೊತ್ತಾಗುದಿಲ್ಲ. ಹೌದು. ಹಾಗಾದ್ರೆ ಮುಳುಗುದಿಯಲ್ಲಿ ಏಳುವುದಿಲ್ಲ ಅಂತ ಗೊತ್ತಾಗುದಿಲ್ಲ. ವೀಣೆ ಬಿಡಿದ ವಾಣಿ ಅಲ್ಲ, ಅಲ್ಲ, ತುಂಬುರ ಅಲ್ಲ, ನಾರದ ಅಲ್ಲ. ಅವ್ರು ಯಾರು ಅಲ್ಲದಿದ್ರು ಈಗಲೂ ಕೇಳ್ತಾ ಯಾರು ಉಂಟು. ಅಲ್ಲ. ಕೇಳ್ತಾ ಉಂಟು. ಎಲ್ಲಿ ಮೂಲ ಎಲ್ಲಿ? ಓ ಅದೇ. ಹಿಡಿದು ಸಿಕ್ಕಿದ ಸ್ವರ ಪಿಡಿದು ನಡೆತರಲು 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 ತನುವಿನ ಪರಿಮಳವಾಗಿ ಸೋಗಲು ತನುವಿನ ಪರಿಮಳವು ನಾಸಿಕಗಿ ಸೋಕಲು ಇದು ಸೋಂಕೆ. ಅರರೆ 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 ಕೌತುಕವಿಂದು ಪರಿಮಳ ಪಿಡಿದು ಮುಂಬರಿಗೆ ಮುಂಬರಿಗೆ
ಬಾಣಗಸ್ತೆ ನಮಸ್ತೆ 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 ಜಗದೇಕ ಮಾತಾ ತೂಗಿದಳು ಈ ಆಲೆಯ ದುರ್ಗಾಂಬಿಗೆ ತೂಗಿದಳು ಈ ಆಲೆಯ ದುರ್ಗಾಂಬಿಗೆ ತೂಗಿದಳು ಈ ಆಲೆಯ ನಾಗಮಧ್ಯಮರರು ಯೋಗಿ ಪರಿಯರಿಗೆಲ್ಲ ನಾಗಮಧ್ಯಮರರು ಯೋಗಿ ಪರಿಯರಿಗೆಲ್ಲ ಜೋಗುಳ ಪಾಡುವಂತೆ ರಾಗಲಯಗಳಿಗೋಗುಳ ಪಾಡುವಂತೆ ತೂಗಿದಳು ಯಾಲೆಯ ದುರ್ಗಾಂಬಿಗೆ ತೂಗಿದಳು ಯಾಲೆಯ ದುರ್ಗಾಂಬಿಗೆ ತೂಗಿದಳು ಯಾಲೆಯ ತೂಗಿದಳು ಉಯ್ಯಾಲೆಯ ಅರರೆ 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 ಇನ್ನೇ ಬಾಳಂತ ವಿಟಗಾರೆ 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 ನೋಡೆ ಸ್ಮರಣ ಕೂರ್ಗಳೆಯಂತಿಗಳು ನೀರೆ ನೋಡೆ ಸ್ಮರಣ ಕೂರ್ಗಣೆ ಸ್ಮರಣ ಕೂರ್ಗಣೆ ಸ್ಮರಣ ಕೂರ್ಗಣೆ ಸ್ಮರಣ ಕೂರ್ಗಣೆ ಸ್ಮರಣ ಕೂರ್ಗಣೆಯಂತಿಗಳು ನೀರೆ ನೋಡೆ ಸ್ಮರಣ ಕೂರ್ಗಣೆ ಗಂತಿಗಳು ನೀರೇ ಶರದಿಂತು ಬದನೆ ಹರಿನ ನೇತ್ರೆ ಶರದಿಂತು ಬದನೆ ಶರದಿಂತು ವದನೆ ಶರದಿಂತು ವದನೆ ಶರದಿಂತು ವದನೆ ಹರಿನ ನೇತ್ರೆ ಹರಿನ ನೇತ್ರೆ ಹರಿನ ನೇತ್ರೆ ಹರಿನ ನೇತ್ರೆ ಹರಿನ ನೇತ್ರೆ ಹರಿನ ನೇತ್ರೆ ಚೆಲ್ವ ತರುಣಿ ಮಣಿಯು ವಿಮಲಗಾತ್ರೆ ಚೆಲ್ವ ತರುಣಿ ಮಣಿಯು ಚೆಲ್ವ ತರುಣಿ ಮಣಿಯು ವಿಮಲಗಾತ್ರೆ 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 ಎಂತ ವಿಠಗಾರೆ
ದಿತ್ತಂ ದಿತ್ತಂ ದಿನ್ನ ತೈ ತೋಂ ತನುನ್ನ ದಿತ್ತಂ ದಿತ್ತಂ ದಿನ್ನ ತೈ ದಿತ್ತಗದೀಂ ತಗದೋಂ ತಗದೀಂ ತಗದೋಂ ತಗದೀಂ ತಗದೋಂ ತಗದಿನ್ನ ತೈ ದಿಂ ತಗದೀಂ ತಗದೋಂ ತಗದೀಂ ತಗದೋಂ ತಗದೀಂ ತಗದೋಂ ತಗದಿನ್ನ ತೈ ತೋಂ ತಗದಿನ್ನ ತೈ ತೋಂ ತಗದಿನ್ನ ತೈ ಅಬ್ಬಾ, ಇದು ಹೀಗಾದ್ರೆ ಪೂರ್ತಿ ಖಂಡಿತ ಆಗುದಿಲ್ಲ. ಇದು ಅರೆ ಮತ್ತೆಂತ ಅಣ್ಣ ಅರೆ ಏನು ಅರೆ ಅವ ಹೋಗಿದ್ದಾನ ನೋಡು. ಯಾರವ? ಅವ ವಾಯು ಆವಾಗ ಬಿಸಿದ. ವಾಯು. ಹೌದು, ಈಗ ಒಂದು ಸ್ವಲ್ಪ ಬೇಕಿತ್ತು. ಹೌದೌದು, ಈಗ ಸ್ವಲ್ಪ ಸ್ವಲ್ಪ ಬೇಕು ಅಂತ ಆಗ್ತದೆ. ಆಗ ಎಲ್ಲಿಯೂ ಸಾಕಾಗ್ಲಿಲ್ಲ, ಈಗ ಬೇಕು ಅಂತ ಆಗುತ್ತದೆ. ಹೌದು ಏ ಹಾಗೆಲ್ಲ ಎಲ್ಲಾ ಸಂದರ್ಭದಲ್ಲಿ ಬಂದು ಸೇವೆ ಮಾಡ್ತಾರೆ ಅಂತ ತಿಳಿಬೇಡ ಏನು. ಅವರಿಗೆ ಒಂದು ಇದು ಉಂಟು. ಅದಲ್ಲ, ಸ್ವರ ಪಿಡಿದು ನಡೆತರಲು ಮುಂದೆ ಮುಂದಕ್ಕೆ ಬಂದದ್ದು. ಮೊದಲಿಗೆ ಕೇಳಿದ ಇಂಪಾದ ಸ್ವರ. ಹೌದು, ಸ್ವರದ ಮೂಲವನ್ನು ಅರಸುತ್ತ ಅರಸುತ್ತ ಮುಂದೆ ಬಂದಾಗ ಪರಿಮಳ. ಪರಿಮಳ ಎಂತ ಪರಿಮಳ ಇದು, ಎಂತ ಪರಿಮಳ. ಪರಿಮಳ ಮಾತ್ರ ಅಲ್ಲ ತಮ್ಮ, ಮತ್ತೆ ನಾಸಿಕ್, ಹ? ಮುಂಬೈ, ನಾಸಿಕಕ್ಕೆ ಆ ನಾಸಿಕಕ್ಕೆ, ಮುಂಬರಲು. ಆ ಮುಂಬರಿಯ ನಾಸಿಕಕ್ಕೆ ಹೌದು ಸ್ವಲ್ಪ ಆಚೆ ಈಚೆ ಆಯ್ತಾ ಅಂತ ಹೌದೌದು. ತಮ್ಮ. ಅದು ಈ ಆಯಾಸದ ಪ್ರಭಾವ. ಹೌದು, ಹೌದು ಸರಿಯಾಗಿ ಆಲೋಚನೆ ಮಾಡಿ. ಹಾ. ಮೊದಲಿಗೆ ಕೇಳಿದ್ದು ನಮಗೆ ಇಂಪಾದ ಸ್ವರ, ಹೌದು. ಆ ಬಳಿಕ ಆಘ್ರಾಣಿಸಿದ್ದು ಪರಿಮಳ, ಪರಿಮಳ. ಆ ಬಳಿಕ ಕಂಡದ್ದು ಬೆಳಕು. ಕಣ್ಣು ಬಿಡುವುದಕ್ಕಾಗುದಿಲ್ಲ. ಎಂತ ಬೆಳಕು, ಎಂತ ಬೆಳಕು ಅಲ್ವಾ? ಇದೆಲ್ಲ ಉಂಟು ಅಂತಾದ್ರೆ ನೀನೇ ಆಲೋಚನೆ ಮಾಡು ತಮ್ಮ. ಹಾ, ರೂಪ ಬೇಕಾ ಬೇಡವಾ? ಬೇಕಲ್ಲ. ಶಬ್ದ ಉಂಟು, ಹೌದು ಸ್ವರ ಉಂಟು, ಹೌದು ಗಂಧ ಉಂಟು. ಹೌದು. ಹಾಗಾದ್ರೆ ರೂಪ, ಹಾ, ರೂಪ, ತನು, ರೂಪ, 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 ರೂಪ. ಯಾರ ರೂಪ? ನಿನ್ನ ಅಜ್ಜಿ ಮಗನು. ಅವಳ ರೂಪ ಅಥವಾ ಅವನ ರೂಪ ಇದ್ರೆ ಅವಳ ಹೆಸರು ಹಾಗಿರ್ಬೋದು ಅಂತ ಹೇಳಿದಾಗ ಯಾರು ಅಂತ ನಮಗೆ ಗೊತ್ತಿಲ್ಲ. ಯಾರು ಅಂತ ಗೊತ್ತಿಲ್ಲ. ಹೌದಲ್ಲ, ಬಹುಶಃ ಹೀಗಿರ್ಬೋದು. ಹೇಗೆ? ಚತುರ್ದಶ ಭುವನದಲ್ಲನಾಗಿ ಮೆರೆಯುತ್ತಾ ಇದ್ದಾನೆ ನಮ್ಮಣ್ಣ ಶುಭ. ಹೌದು ಹೌದು ಅವನದಾದಂತಹ ಆಡಳಿತದ ಮಹಿಮೆಯಿಂದ ಇರಬೇಕು. ಹೌದು ಈಗೀಗ ನಮ್ಮ ಕದಂಬವನ ಕೂಡ ಪರಿಮಳ ಬರುವುದಕ್ಕೆ ಆರಂಭ ಆದದ್ದು. ಹೌದೌದೌದು. ಎಲ್ಲ ವ್ಯವಸ್ಥೆ ಉಂಟಲ್ಲ. ಎಲ್ಲಿಂತ ಹುಡುಕ ಬಾ, 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 ಬಾ. ಸಂದೀಪ, ಸಂದೀಪ, ಎಂತದು? ಸಂದೀಪ, ನಂದೀಪ. ನಂದೀಪ ಅಂತ ಹೇಳಿದ್ರೆ ನಂದೀಪ ಅಲ್ಲ ಸಂದೀಪ, ಸಮ್ಯಕ್ ದೀಪ. ಹೌದೌದು, ಎಂತದ್ದು ನನಗೆ ಅರ್ಥ ಆಗುವುದಿಲ್ಲ. ನೋಡು ನೋಡು, ಬೆಳಕು ಅಂತ. ಬೆಳಕು. ಕದಂಬವನದಲ್ಲಿರುವ ಬೆಳಕು. ಯಾವ ಕಡೆಯಿಂದ? ಕದಂಬ ಕಾಂತಾರದ ಮಧ್ಯಭಾಗದಿಂದ. ಓ, ನಾವು ಬಂದದ್ದು ಮಧ್ಯಪ್ರದೇಶಕ್ಕೆ. ಮಧ್ಯಪ್ರದೇಶಕ್ಕೆ ಬಂದು ಸೇರಿದ್ದೇವೆ. ನೋಡು, ಇವಳಿಗೊಂದು ಮಾಡಿಕೊಟ್ಟ ವ್ಯವಸ್ಥೆ ನೋಡು. ನೋಡು, ಇದು ಎಲ್ಲಿದ್ದಿದೆಲ್ಲ? ಎಂತ ವ್ಯವಸ್ಥೆ? ಕೆತ್ತನೆ ಎಲ್ಲ ಬಹಳ ಚಂದ ಉಂಟು. ಅಬ್ಬಾ, ನೋಡು, ಏನು ಎಲ್ಲಿ ನೇತಾಡ್ತಾ ಇದೆ. ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಪಾತಾಳ. ಬಂಗಾರದ ಸರಪಳಿ, ಹೌದು. ಚಿನ್ನದ ಒಯ್ಯ, ಉಯ್ಯಾಲೆ. ಒಮ್ಮೆ ಪಾತಾಳ, ಹೌದೌದು, ಮತ್ತೊಮ್ಮೆ ಆಕಾಶ. ಆಕಾಶ. ಅರೆ ನೀವು ಒಳೆಂತ ಬಿಟ್ಟ ಕಾರ್ಯ ನೋಡು, ಸ್ಮರಣ ಕೂರ್ಗಡೆ ಅಂತ ಹೇಳಿ ನೀವೇ. ಸರಸಿಜ ಬದನೆ ಹರಿಣ ನೇತ್ರ, ಚೆಲುವ ತರುಣಿ ಮಣಿ. ವಿಮಲ ಗಾತ್ರಿ. ಯಾರಿರ್ಬೋದು? ನನಗೆ ಗೊತ್ತಾಯ್ತು, ಇದು ಅವಳೇ ಅಲ್ವೇನೋ. ಏಯ್ ಮುಂಡ, ಏ ಮುಂಡ, ನೀನು ಎಲ್ಲಿಗೆ? ನಾನು ಇಲ್ಲಿದ್ದೇನೆ ಕೆಳಗೆ. ಇದು ಬೇರೆ ಯಾರು ಅಲ್ಲ, ಇದು ಅವಳೇ ಬಂದದ್ದು. ಲಕ್ಷ್ಮಿ, 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 ಲಕ್ಷ್ಮಿ ಬಂದದ್ದು. ಬರ್ಲಿಕ್ಕಿಲ್ಲ. ಬಂದ್ರು ನಮ್ಮ ಕಣ್ಣಿಗೆ ಕಾಣುವುದಕ್ಕೆ ಸಿಗಲಿಲ್ಲ. ಯಾಕೆ ಯಾಕೆ ಯಾಕೆ? ನನಗೆ ಕಂಡೇ ಕಾಣ್ತಾಳೆ ಲಕ್ಷ್ಮಿ. ಹೌದು, ಇದೀಗ ಕಂಡೆ ಕಾಣ್ತಾಳೆ. ಆದ್ರೂ ಚೆಲ್ಲಿಗೂ ಕಾಣ್ಲಿಕ್ಕಿಲ್ಲ. ನಾರಾಯಣನ ಮಡದಿ, ಅಸುರಕುರ ವೈರಿಯಾಗಿದ್ದಾನೆ ನಾರಾಯಣ. ಆ ವೈರಿಯ ಹೆಂಡತಿ ಸಿಕ್ಕಿದ್ರೆ ಅಸುರರು ಬಿಡ್ತಾರೆ. ಅವಳಲ್ಲ, ಅವಳಲ್ಲ, ಯಾರು ಅಲ್ಲ. ಯಾರು ಅಲ್ಲ. ಯಾರು ಅಲ್ಲ ಅಂತ ನಾವೇ ನಮ್ಮೊಳಗೆ ಯಾಕೆ ಪ್ರಶ್ನೆ ಮಾಡುವುದು? ಮತ್ತೆ ಸರಿಯಾದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದ್ರೆ ಸಮರ್ಥ ಒಬ್ಬನೇ. ಅಸುರ ಕುಲಕ್ಕೆ ಆಧಾರ ಬಿಂಬ. ಅವನನ್ನು ಬರಲಿ ಹೇಳುದ? ಬರ್ಲಿಕ್ಕೆ ಹೇಳುದು ಬೇಡ. ಅಲ್ಲ, ಒಂದು
ಅಣ್ಣದೇವರ ಜನರಾಗಿದ್ದಕ್ಕೆ ನಮೋ ನಮಃ. ಎದ್ದಾಳಿರಿ ತಮ್ಮಂದಿರ ಎದ್ದಾಳಿರಿ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅನ್ನದೇವ. ನಿನ್ನ ನಿರತವು ಕೊಂಡಾಡುವರು ತ್ರಿಜಗದಿ ಅನ್ನದೇವ. ಎಲ್ಲಿ ನೋಡಿದ್ರು ಕೂಡ ತುಂಬಾ ಅರ್ಪಣ ಮಸ್ತು. ಹೌದೇ, ನಮೋ ನಮಃ. ಸಂತೋಷವಾಯಿತು. ಅಣ್ಣ, ಇನ್ನು ಆದಿನ ಪಾಲಿಸುವುದಕ್ಕಾಗಿ ನಮ್ಮ ಬದ್ಧ ವೈರಿಗಳಾದಂತ ದೇವತೆಗಳು ಎಲ್ಲಿದ್ದಾರೆ ಅಂತ ಹುಡುಕುವುದಕ್ಕಾಗಿ ಹೋದೆವು. ಎಲ್ಲಿ ನೋಡಿದ್ರು ಕೂಡ ದೇವತೆಗಳು ಕಾಣ ಸಿಗುವುದಿಲ್ಲ. ಆದ್ರೂ ಹೇಳುವುದಕ್ಕಾಗುದಿಲ್ಲ. ಇತ್ತೀಚೆಗೆ ನಮ್ಮ ದೇವತೆಗಳು ಹೇಳಿಕೊಟ್ಟದನ್ನು ಕೇಳ್ತಾರೆ. ಎಲ್ಲಿಯಾದ್ರೂ ಮರೆಸಿ ನಿಜವನ್ನು ಹೇಳಲಿಕ್ಕಾಗುದಿಲ್ಲ. ವೇಷ ಮಾಡಿಸಿದ್ದಾರಂತ ಹುಡುಕುವುದಕ್ಕಾಗಿ ಮೃಗ ಬೇಟೆಯ ನೆಪವನ್ನು ಹೊಟ್ಟಿದ್ದೆವು. ದೇವತೆಗಳು ಸಿಕ್ಕಿದ್ರೆ ಹೊಡೆಯುವುದು, ಅಲ್ಲದಿದ್ರೆ ನಮ್ಮ ಹೊಟ್ಟೆ ತುಂಬಿಸುವುದು. ಎರಡು ಉದ್ದೇಶ ಇತ್ತು. ದೇವತೆಗಳು ಸಿಗ್ಲಿಲ್ಲ, ಹೊಟ್ಟೆ ತುಂಬಿತು. ಅಷ್ಟು ಹೊತ್ತಿಗೆ ಆಗುವಾಗ ಒಂದು ಕೇಳಿದೆ. ಎಂತದ್ದು ತಮ್ಮ ಅದು? ಸ್ವರವನ್ನು ಕೇಳಿತು. ಆ ಸ್ವರದ ವಿವರವನ್ನು ಅರಿಯುವುದಕ್ಕೆ ಬೇಕಾಗಿ ನಾವು ಅರಸುತ್ತಾ ಅರಸುವ ಕದಂಬವರದ ಕಡೆಗೆ ಬಂದಾಗ ಬಹಳ ವಿಶೇಷ ಆಶ್ಚರ್ಯ. ಏನು? ಒಬ್ಬಳಾಕೆ ತರುಣಿಮಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾನವನ್ನು ಮಾಡುತ್ತಾ ವೀಣೆಯನ್ನು ಮೆಟ್ಟುತ್ತಾ ಕುಳಿತುಕೊಂಡಿದ್ದಾಳೆ. ಹೌದೇ? ಆಕೆಯನ್ನು ಕಂಡು ಆಶ್ಚರ್ಯಗೊಂಡಂತಹ ನಾವು ನೇರವಾಗಿ ಓಡೋಡಿಕೊಂಡು ಬಂದಿದ್ದೇವೆ. ಮೂರು ಲೋಕಾಧೀಶನಾದಂತಹ ನೀನು ಆಕೆಯನ್ನು ಬರ ಹೇಳಿ ಬರಿಸಿ ಮದುವೆಯಾಗಬೇಕು, ಮದುವೆಯಾಗಬೇಕು, ಮದುವೆಯಾಗಬೇಕು. ತಮ್ಮಂದಿರೇ, ಈ ವಿಚಾರದ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಸುಗ್ರೀವ ಬಾಳೆಯ ಈ ಕಡೆಗೆ. ಏನು ಕರೆಸಿದಿರಿ? ಕೇಳಯ್ಯ ಸುಗ್ರೀವ ಬೇಳುವೆನೆದನೆಲೆ ಸಚಿವ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿ ತಿಳಿದೆನು ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆಯುವಳಂತೆ ಕೇಳಯ್ಯ. ಓ ಮಮ ಸಚಿವ ಸುಗ್ರೀವ, ಶೃಂಗಾಸುರ ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನಯ್ಯ? ಬೇಟೆಯಾಡುವುದಕ್ಕೆ ಹೋದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಈ ವಿಚಾರವನ್ನು ಕೇಳಿದಾಕ್ಷಣವೇ ಆಕೆಯನ್ನು ಕರೆತಂದು ಮದುವೆಯಾಗಬೇಕು ಅಂತ ತೀರ್ಮಾನಕ್ಕೆ ನಾನು ಬಂದವನಿದ್ದೇನೆ. ನಾನು ಏನು ಮಾಡಬೇಕು? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನದ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ಆಗಬೇಕಾ? ಇದು ಶುಂಭನಾಜ್ಞೆ. ಶುಂಭನಾಜ್ಞೆಯೊಳೈದಿ ಮೆರವ ಕದಂಬವನವನೆ ಪುಗುತಲಿ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನೇ. ಶಿವ ಶಿವ ಸ್ಮರಣಂಬಿ ಗುರಿ ಸಿಲುಕಿ ನಮ್ಮಯ ಶುಭದಾನವ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಗೆ ಮಾನಿನಿಗೆ ಸಿಕ್ಕುವಳೆದ ನಮಗೆ ಸಿಕ್ಕಲು ತಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತಿಗಮ್ಮತೆ ಮಕ್ಕಳಾಟಿಕೆಯಾಯಿತು ಮಕ್ಕಳಾಟಿಕೆಯಾಯಿತು ನಮ್ಮದು ರಕಸಾನ್ವಯ ಅಳಿತಿಂದಿಗೆ ಇದರಿಂದ ಮಿಕ್ಕಮದೇನು ಒಡೆಯನ ಆಜ್ಞೆ ನಮಗೆ ಮಾನ್ಯ ನಿಲ ಸಿಕ್ಕುವಳೆ ದಾನವಗೆ ಶುಂಭಾಸುರಾರ್ಜುನ ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ತುಹಿನಾದ್ರಿ ಇದು ಕದಂಬವನ ಇದು. ಒಂದು ಅರ್ಥದಲ್ಲಿ ಬ್ರಹ್ಮತೀರು ಸಂಚರಿಸುವಂತ ಪ್ರದೇಶ.
ಮತ್ತೊಂದು ಅರ್ಥ ಅಂದ್ರೆ ಇಲ್ಲಿ ಸಂಚರಿಸುವಾಗ ತಲೆಗೆ ಅಮಲಿ ಇರ್ತದಂತ. ಚಂಡಮುಂಡರಿಗೆ ಕೂಡ ಆದದ್ದು ಹಾಗೆ. ಇಲ್ಲಿ ಸಂಚರಿಸುವಾಗ ಅಮಲಿ ಏರಿತ್ತು, ಬುದ್ಧಿ ವಿಕಲ್ಪಕ್ಕೆ ಮುಟ್ಟಿತ್ತು. ಹೋಗಿ ಶುಂಭನಲ್ಲಿ ಹೇಳಿಕೊಂಡರು, ಮದುವೆ ಆಗಬೇಕು ಆಕೆಯನ್ನಂತ. ಯುವಕರು ಯೋಚನೆ ಮಾಡಲಿಲ್ಲ, ನನ್ನ ಹತ್ರ ಕೇಳಿಲ್ಲ, ಹಾಗೆ ಕರೆದುಕೊಂಡು ಬಾ, ನಿನಗೆ ಇದರಿಂದ ಸಮ್ಮತಿ ಉಂಟಾ? ಕೇಳುತ್ತಿದ್ರೆ ಬೇಡ ಒಡೆ ಎಂಬುದಾಗಿ ಹೇಳುತ್ತಾ ಇದ್ದೆ. ಅದೆಷ್ಟು ಸಂವತ್ಸರನು ಉತ್ತರಿಸಿ ಶುಂಭದಾನವ ಮೆರೀತಾ ಇದ್ದವ. ಅರ್ಧ ಆಯುಷ್ಯ ಮುಗಿದು ಹೋಯಿತು. ಮದುವೆಯ ವಯಸ್ಸಿಗೆ ಬಂದಾಗ ಮದುವೆ ಆಗಬೇಕೆಂಬುದಾಗಿ ಮನಸ್ಸಾಗಲಿಲ್ಲ. ಯಾಕೆ? ಶುಂಭಾಸುರ ಬ್ರಹ್ಮಚಾರಿ. ಈಗ ಮದುವೆ ಆಗ್ಬೇಕು. ಮೊದಲೇ ಮದುವೆ ಆಗ್ತಿದ್ರೆ ಶೋಣಿತಾಪದ ಅರಮನೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ತುಂಬಿ ತುಳುಕಾಡುತ್ತಾ ಇದ್ರು. ಈಕೆಯನ್ನು ಬಯಸಿದ್ದಾನೆ. ಕೋಟಿ ದಿವಾಕರರ ಪ್ರಭೆ. ಒಬ್ಬ ದಿವಾಕರನು ಪ್ರಕಾಶಮಾನಕ್ಕೆ ಬಂದರೆ ಹಿಮ ಪರ್ವತ ಕೂಡ ನೀರಾಗಿ ಹೋಗಬಹುದು. ಇದು ಹಾಗಲ್ಲ. ಪ್ರಪಂಚವನ್ನು ಬೆಳಗಿಸುವಂತಹ ದಿವಾಕರರ ಪ್ರಭೆ ಹೇಗೆ ಉಂಟಾಯಿತು ನೋಡಬಾರ್ದು. ಚಿನ್ನದ ಉಯ್ಯಾಲೆಯಲ್ಲಿ ಅಮ್ಮ ಕುಳಿತುಕೊಂಡಂತಹ ಚಂದ ಕಣ್ಣೆರಡು ಸಾಲದು ನೋಡುವುದಕ್ಕೆ. ಚಿನ್ನದ ಉಯ್ಯಾಲೆ ಎಲ್ಲಿಂದ ಬಂದಿದೆ ಅಂತ ನೋಡುವಾಗ ಮೇಲೆ ನೋಡಿದರೆ ಸರಪಳಿ ಇಳಿಯಲ್ಪಟ್ಟಿದೆ. ಅದರ ತುದಿಯಲ್ಲಿ ಎಂಬುದಾಗಿ ನಮಗೆ ಕಾಣುತ್ತಾ ಇಲ್ಲ. ಹಿಂದೆ ಮುಂದೆ ಉಯ್ಯಾಲೆ ತೂಗುತ್ತಾ ಉಂಟು. ಹಿಂದಿನಿಂದ ಯಾರು ಕೂಡ ತೂಗೋರು ಇಲ್ಲ. ಅಮ್ಮನ ಪಾದ ನೆಲದಲ್ಲಿ ಸ್ಪರ್ಶವಾಗಲಿಲ್ಲ. ಏನಿದು ಅರ್ಥ? ಪ್ರಪಂಚವನ್ನು ಈಕೆ ತೂಗುತ್ತಾ ಇದ್ದಾಳೆ. ನಮ್ಮ ಒಡೆಯ 14 ಲೋಕನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಎಲ್ಲವೂ ಬೇಕಾದಷ್ಟುಂಟು. ಪ್ರಕೃತಿಯನ್ನು ಆಳುವುದಕ್ಕೆ ಮಾತ್ರ ಸಾಧ್ಯವಾಗಲಿಲ್ಲ. ಪ್ರಕೃತಿಯನ್ನು ಆಳುವುದಕ್ಕೆ ಸಾಧ್ಯವಾಗ್ತಿದ್ರೆ ಮಾವಿನ ಮರದಲ್ಲಿ ಹಲಸು ಬೆಳೆಸಬಹುದಿತ್ತು, ಹಲಸಿನ ಮರದಲ್ಲಿ ಮಾವು ಬೆಳೆಯಬಹುದಿತ್ತು. ಅದು ಯಾರಿಂದಲೂ ಸಾಧ್ಯವೇ ಇಲ್ಲ. ಪ್ರಕೃತಿಯನ್ನು ನಿಯಂತ್ರಣಕ್ಕೆ ತರುವವಳು ಯಾರು? ಈಕೆ ಎಂಬುದಾಗಿ ನನಗೆ ತಿಳಿಯಿತು. ಆದಿಯಲ್ಲಿ ಆದಿಮಾಯೆ ಪರಬ್ರಹ್ಮ ಸ್ವರೂಪಿಣಿ ಈಕೆಯಾಗಿದ್ದಾಳೆ. ಸ್ಥೂಲ ಸೂಕ್ಷ್ಮ ಮಹಾ ರೌದ್ರೆ ಮಹಾಪಾಪ ಹರೇ ದೇವಿ ಮಹಾಮಾಯೆ ನಮೋ ನಮಃ. ಇಲ್ಲಿಗೆ ಬಂದಾಗ ನಾನು ತಿಳಿದು ಯಾವ ಪಾಪವನ್ನು ಮಾಡಿದ್ದಿಲ್ಲ. ಮಾಡದಿದ್ರೆ ಅಮ್ಮನ ದರ್ಶನದಿಂದಾಗಿ ಎಲ್ಲವೂ ಪರಿಹಾರವಾದೀತು. ಈಕೆಯನ್ನು ಬಯಸಿದ್ದಾನೆ ನಮ್ಮ ಒಡೆಯ ಶುಂಭದಾನವ. ಈಕೆ ಸಿಕ್ಕುವವಳೇ, ಸಿಕ್ಕಿದರೆ ದಕ್ಕುವವಳೇ. ಒಟ್ಟಾರೆ ಈ ಸಲ ಶುಂಭನಿಗೆ ಮಾತ್ರ ಮದ್ವೆ ಅಲ್ಲ, ರಕ್ಕಸರಿಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಮದ್ವೆ ಆಗ್ತದಂತ. ಮೃತ್ಯು ದೇವತೆಯಲ್ಲಿ ಮತ್ತೆ ಯಾರಲ್ಲಿ? ಏನು ಮಾಡುದು? ಒಡೆಯನ ಆಜ್ಞೆ ಎಂಬುದು ಮಾನ್ಯವಾದುದು ಎನಗೆ. ಮಾತೆಯಲ್ಲಿ ಹೋಗಿದನು ತಿಳಿಸಬೇಕಲ್ಲ. ಮಾತೊಂದಲಿಸಿ ಕೇಳುವ ಎನ್ನನು ಶುಂಭ ಪ್ರೀತಿ ಕಳುಹಿರುವ, ಎನ್ನನು ಶುಂಭ ಪ್ರೀತಿ ಕಳುಹಿರುವ. ಭೂತಳ ಮೂರರೊಳಾತನಿಗಿದಿಲ್ಲ, ಭೂತಳ ಮೂರರೊಳಾತನಿಗಿದಿಲ್ಲ. ಖ್ಯಾತನವನು ನಿನ್ನ ನಾತನಗುವಂತೆ. ಮಾತೊಂದಲಿಸಿ ಕೇಳುವ ಎನ್ನನು ಶುಂಭ ಪ್ರೀತಿಯು ಕಳುಹಿರುವ. ಅಮ್ಮ ಅಮ್ಮ ಓ ಅಮ್ಮ, ಪ್ರಣಾಮಗಳು ಪವಿತ್ರವಂತ ಪಾದಾಂಬುರ. ಮುದುಕ ಸುಗ್ರೀವ ಅರಮನೆ ನನಗೆ ಶಕ್ತಿ ಇಲ್ಲ ನಡೆಯುವುದಕ್ಕೆ. ಇಲ್ಲಿಗೆ ಬಂದಾಗ ಇಲ್ಲಿಂದ ಶಕ್ತಿ ಮುಖೇರುತ್ತಂತ ಗೊತ್ತಾಗ್ತಾ ಇಲ್ಲ. ನೂತವಂತ ಚೈತನ್ಯ ಮೂಡ್ತಾ ಉಂಟು. ಸರಿ, ಅದು ನಿನ್ನ ಮಹಿಮೆ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ನಾನು ಹಾಗೆ ಬಂದದ್ದಲ್ಲಮ್ಮ. ನಮ್ಮ ಒಡೆಯ ಶುಂಭಾಸುರ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ನಮ್ಮ ಹುಡುಗರಿಬ್ಬರು ಚಂಡಮುಂಡರು ನಿನ್ನನ್ನು ಕಂಡರಂತೆ. ವಿಷಯನ ಹೋಗಿ ತಿಳಿಸಿದರು. ಶೋಣಿತಾಪುರದಲ್ಲಿ ಇಷ್ಟವರೆಗೆ ಮಹಾರಾಣಿ ಎಂಬುದಾಗಿ ಇರಲಿಲ್ಲ. ಈಗ ಶುಂಭಾಸುರನಿಗೆ ಒಬ್ಬ ಮಹಾರಾಣಿ
ದೂತರಿಲ್ಲೆಂದೆನುತ ಎಬ್ಬಿಸು ಆತನನ್ನು. ವಯೋವೃದ್ಧನು ಜ್ಞಾನನಿಧಿಯಾದಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ಧರೆಗೆ ಹೊರಗಿದ್ದಾನೆ. ಈ ತಾಳಿ ಬಾರದು, ಉಳಿಯಬೇಕು. ಯಾಕಾಗಿ ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಹೇಳಯ್ಯ. ಅಮ್ಮನ ಮುಖದಲ್ಲೇ ನಗು ಬಂತು. ಭೂಮಿಯೇ ಕಂಪಿಸಿದಂತ ಅನುಭವ ಆಯ್ತು. ಬಿದ್ದೆ ನಾನು. ಬಿದ್ದದಲ್ಲ, ನಾನು ಸತ್ತು ಬಿದ್ದದ್ದು. ಈಗ ಬದುಕಿದ್ದೇನೆ. ತಿಳಿಯಿತು ತಿಳಿಯಿತು. ಅಮ್ಮ ನಗು ಬಂದರೆ ಕೊಲ್ಲುವುದಕ್ಕೆ ಸಮರ್ಥಳು. ಆಕೆಗೆ ಕೋಪ ಬಂದರೆ ಪ್ರಪಂಚ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಮನವರಿಕೆ ನನಗೆ ಆಯಿತು. ಸತ್ತು ಬದುಕಿದ್ದೇನೆ. ಅಮ್ಮ ಬದುಕಿಸಿದ್ದಾಳೆ. ನನಗೆ ಜನನಿ. ಈ ಭಾಗ್ಯ ಯಾರಿಗೆ ಉಂಟು? ಲೋಕಮಾತೆ ಇಲ್ಲಿಗೆ ಬಂದು ಆಕೆಯಲ್ಲಿ ಮಾತಾಡುವಂಥ ಸುಯೋಗ ನನಗೆ ಬಂತು. ಜನ್ಮ ಜನ್ಮಾಂತರ ಪುಣ್ಯ ಎಂಬುದಾಗಿ ಭಾವಿಸಿಕೊಡ್ತೇನೆ. ಇದು ಕ್ಷೇತ್ರದ ಮಹಿಮೆ ಅಲ್ಲ, ಕ್ಷೇತ್ರನಾಥನ ಮಹಿಮೆ ಎಂಬುದಾಗಿ ಭಾವಿಸಿಕೊಂಡೆ. ಒಡೆಯನ ಬಗ್ಗೆ ಎಲ್ಲ ಕೇಳಬೇಕಲ್ಲ. ಕತಿಯಗೊಳ್ಳದಿ ನಿನ್ನ ಸಲ ಕುಶುಂಬಾಕ್ಯನ ಮತಿಯಂತೆ ಬಿಗಿನಗೈದೆ. ಮತಿಶೂನ್ಯನ ಮಮಗತಿ ನೀನೆನಗದೈತ ಪತಿಗೆ ನಗಾದೆಯ ಆರು. ಕತಿಯಗೊಳ್ಳದಿರು ಬೇಡ ಸುಗ್ರೀವ, ಅಮ್ಮ. ಹೆದರದಿರು, ಧೈರ್ಯಸ್ಥನಾಗು. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಶುಂಭನ ವಿಚಾರವಾಗಿ ಹೇಳುವರೆ ನನಗೆರವಿಲ್ಲದಂತೆ ನಗು ಬಂತು. ಆ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯುಪಾಶವಾಯಿತು. ಯಾಕೆ ಬಲ್ಲೆಯ? ಯಾಕೆ ಅಮ್ಮ? ಸರಿಯತ್ತ ನೋಡು, ಧರ್ಮದೇನು ಕಾಳು ಮರಿದು ಬಿದ್ದಿದ್ದಾಳೆ. ಅಧರ್ಮದ ವ್ಯಾಜ್ಯ ಮುಗಿದಿದ್ದಾಳೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲೆಯ? ನಮ್ಮ ಒಡೆಯ ಶುಂಭ. ನೀನು ಬಂದಿರುವುದು ಸಂಧಾನಕ್ಕಾಗಿ. ನನ್ನ ಸಂತಾನವನ್ನು ಮುರಿದಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನೇ ಶುಂಭನಲ್ಲ. ಅಂಜುವುದಿಲ್ಲ, ಅಳುಕುವುದಿಲ್ಲ. ಈ ವಿಚಾರವನ್ನು ನಿನ್ನೊಡೆಯನಿಗೆ ತಿಳಿಸು. ಸುಗ್ರೀವ, ಸನ್ನಿಧಾನದಲ್ಲಿ ಒಂದು ಬಯಕೆ ತಾಯಿ. ಯಾವುದಯ್ಯ? ನನಗೆ ಕೂಡ ಹಾಗೆ ಸಾಕು ಸಾಕು ಅಂತ ಆಗ್ತಾ ಉಂಟು. ಯಾವುದು? ಶೋಣಿತಾಪುರದಲ್ಲಿ ಬೇಕಾದಷ್ಟು ಬಂಗಾರ ಉಂಟು. ಹೌದು. ಈ ಮುದುಕನಿಗೆ ಕಟ್ಟಿ ಬಿಟ್ಟಿದ್ದಾರೆ. ಆ, ಹೊತ್ತುಕೊಳ್ಳಿಕ್ಕೆ ಆಗುದಿಲ್ಲ ಈ ದೊಡ್ಡ ಕಿರೀಟ. ಇನ್ನು ಬೇಕು ಬೇಕು ಅಂತ ಆಗ್ತಾ ಉಂಟು. ಯಾವುದು ಯಾವುದು? ಮುಗಿದಂತ ಈ ಕೈಗಳು ನಿನ್ಗೆ ಚಾಮರವಾಗಿ ಬೀಸಲಿ. ನಿನ್ನಲ್ಲಿ ಮಾತಂತ ನಾಲ್ಗಲೇ ವಾಗ್ದೇವಿಯ ಮಂದಿರವಾಗಲಿ. ಆ, ಏನು ಅಪ್ಪಳಿತಾ ನನಗೆ. ಸುಗ್ರೀವ, ಅಮ್ಮ. ರಾಕ್ಷಸ ದೂತನಾಗಿ ಕದಂಬಾವನವು ಸೇರಿದ್ದೀಯಾ? ದೇವಿ ದೂತನಾಗಿ ಶೋಣಿತಾಪುರವನ್ನು ಸೇರು. ಯತ್ಪಾವಂತ
ಹೆಣ್ಣನ್ನು ಹೋಗಿ ಎಳೆದ. ತರುಣೇ ಬಳಿಗೆ ಅಬ್ಬಬ್ಬದಿಗದ ಹಾಕಾರವೇ ನಮ್ಮೊಡನಾಟ ಶುಂಭಾಕ್ಯ ನಿನ್ನನ್ನು ಬಯಸಿದರಂತೆ ಸಂತಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂತಾನವನ್ನ ಕೊಡಿದನು. ನಿನ್ನ ಮುಂದೆ ನಿಂತವ ಸಾಮಾನ್ಯವಾಗಿ ಭಾವಿಸಬೇಡ. ದುರಧೀರ ದುರ್ಲಕ್ಷಣಾಗಿದ್ದಾರೆ. ಮಂಡಿರಥ ಸಿದ್ಧವಾಗಿದೆ. ಸಾರಿ ನುಡಿದ ಬಂದಿದೆ. ಕಾಳಿ ರೂಪವನ್ನು ಧರಿಸಿದ ಇತರ ಶಿರಗಳನ್ನು ತಾರಿಯುವುದು ಮುಂಡವನ್ನು ಚೆಂಡಾಡುವುದಕ್ಕೆ ಬೇಕಾಗಿ ಮಹಾಕಾಳಿ
ಜಯ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸಂತ